ಅಶ್ವಿನಿ ಬಾಪ ಇಲ್ಲಿ ನೀನ್ ಆಚೆ ಇಲ್ಲ ಆಚೆ ಏನ್ ಮಾಡ್ತಿದ್ಯಾ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನ್? ಫಸ್ಟ್ ಆಫ್ ಆಲ್ ಏನ್ ಅನ್ಕೊಂಡಿದ್ಯಾ ಅಂತ ಇವನ್ನೆಲ್ಲ ಏನಕ್ಕ ಏನಾಯ್ತು? ಏನ್ ಮಾಡ್ತಿದ್ಯಾ ನೀನು? ಬಾಕ ಒಳಗಡೆ ಬಾಯಿ ಫಸ್ಟ್ ನೀನ್ ಬಾಯಿಲಿ ಏನ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಬನ್ನಿ ಒಳಗಡೆ. ಯಾಕೆ ಈ ಕಡೆ ನೀನ್ ಏನ್ ಅನ್ಕೊಂಡಿದ್ಯಾ ಫಸ್ಟ್ ಆಫ್ ಆಲ್? ನನ್ಗೆ ಅದೇಳು. ಏನ್ ನಂಗೆ ಒಂದೇ ಅರ್ಥ ಆಯ್ತಾ ಇಲ್ಲ. ಏನು ನೀನು ನನ್ನ 3 ದಿವಸದಿಂದ ಫೋನ್ ಮಾಡ್ತಿದೀನಿ, ಒಂದು ಫೋನ್ ರೆಸ್ಪಾನ್ಸ್ ಪ್ರಮೋಷನ್ ಓಡಾಡ್ತಾ ಇದ್ದೀನಲ್ಲ ಅಕ್ಕ. ಎಲ್ಲಾರು ಓಡಾಡೋ. ಏನ್ ಒಳಗೇನು ಬರೋದು? ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಗೌರವ ಕೊಡಕ್ ಕಲ್ತ್ಕೊಂಡಿಲ್ಲ. ಏನದು? ನಾನು 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ಚಿತ್ರ, ಫೋನ್ ಎತ್ತುತ್ತಿಲ್ಲ. ನೋಡ್ದ್ಯಾ ಅದು ಡೈಲಾಗು? ಲಂಗ ಹಿಡಿಯೋರ್ಗೆ ಲಾಂಗ್ ಹಿಡಿಯೋದು. ಏನು ಅನ್ಕೊಂಡಿದ್ಯಾ ನೀನು? ನಾನು ಯಾವತ್ತಿದ್ರು ಹೆಣ್ಮಕ್ಳ ಪರ, ನಿನ್ ಚೆನ್ನಾಗ್ ಗೊತ್ತು. ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿದೆ ನಿನ್ಗೆ? ಸಪೋರ್ಟ್ ಎಲ್ಲ ನಿಂತ್ಕೊಂಡು ಮಾಡಿದ್ದೀವ. ನನ್ನ ತರ ನಾನು ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸ್ದೆ. ಹೆಣ್ಮಕ್ಳು ಫಸ್ಟ್ ಗೌರವ ಕೊಡಕ್ತದೆ, ಅರ್ಥ ಆಯ್ತಾ? ಹೆಣ್ಮಕ್ಳಿಗೆ ಡ್ರೆಸ್ ಅವರೆಲ್ಲ ನೀನು ನನಗೆ ಇದು ಕ್ಯಾನ್ಸರ್ ಕೊಡಿ ನೀನು ಹಾಕಿರೋ ಡೈಲಾಗ್ ಡಬ್ ಮಾಡೋವರೆಗೂ ಗೊತ್ತಿರಲಿಲ್ಲ. ನನ್ಗೆ ನೋಡ್ಸೇ ಇಲ್ಲ ಇವತ್ತವರೆಗೂ. ಕೈಯಲ್ಲಿ ಲಾಂಗು ಅಂದ್ರೆ ಏನ್ ಅರ್ಥ? ಹಂಗಲ್ಲ ಹೇಳ್ತೀರಿ ಕೇಳಕ್ಕ. ಇವಾಗ 9 ನಿಮ್ಮನ್ನ ಗುಡ್ ಅಂತ ಹೇಳಿದೀನಿ. 1 ಹಂಗಿದ್ರಾಗ ನೀವು ನೆಕ್ಸ್ಟ್ ಆ ಮಲ್ಡುಸಿನಲ್ಲಿ ನೀವು ಯಾವ ತರ ಮಾತಾಡ್ತೀರಾ ಗೊತ್ತಾ? ನೆಕ್ಸ್ಟ್ ಡೈಲಾಗ್ ಕೇಳಿ, ಪಿಕ್ಚರ್ ನೋಡಿ ಅಕ್ಕ. ನಾನ್ ಮಾತಾಡೋದಕ್ಕೂ ನೀವು ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ ತುಂಬಾ. ನಾನು ಫಿಲಂ ಫೀಲ್ಡ್ ಹೋಗ್ತೀನಿ, ಅರ್ಥ ಆಯ್ತಾ? ಅಲ್ಲಿ ಹೋಗಿ ಚೇಂಬರ್ಗೆ ಹೋಗಿ ನಾನು ಮಾತಾಡ್ತೀನಿ. ಇದ್ರ ಮೇಲೆ ಒಂದು ಡೈಲಾಗ್. ನೀನು ಒಂದ್ ಹೆಣ್ಣು, ನೀನ್ ಮಾತಾಡ ಅವ್ನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ. ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಿರೋದು ಡೈಲಾಗ್ ಎಲ್ಲಾನು ಒಂದೊಂದ್ ಕಡೆಯಿಂದ ಒಂದು ಪ್ರಾಬ್ಲಮ್ ಅಲ್ಲ, ಎಲ್ಲ ನಿಂಗೆ ಬರ್ತಾ ಇತ್ತು. ನನಗೆ ನೀನಲ್ಬೇಕ ಬೆಳೆಸಿಟ್ಟು ಎಲ್ಲ ಹೆಣ್ಮಕ್ಳ ಬಗ್ಗೆ ಹೆಂಗ ಮಾತಾಡ್ಬಿಡ್ತೀಯ? ಕಟ್ ಮಾಡ್ಬೇಕು ಅಕ್ಕ. ಆಗಲ್ಲ ಸ್ಟಾಪ್ ಮಾಡ್ಲೇನೋ? ಬೇಡ. ಮಾತಾಡ್ತಾ ಇದ್ಯಾ? ಕಷ್ಟಪಟ್ಟು ನನ್ನ ಮನೆಯಲ್ಲ ಅಡ ಇಟ್ಬಿಟ್ಟು ಎಲ್ಲ ಮಾಡಿದೀನಿ ಅಕ್ಕ. 20ನೇ ಪಿಕ್ಚರ್ ರಿಲೀಸ್ ಅಡ ಇಟ್ಟಿದ್ಯಾ ಅಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡ್ತೀಯ ನೀನು? ಕಂತೀರಾ ಅಕ್ಕ? ನಮ್ಮನೇಲಿ ನಮ್ಮಮ್ಮನೇ ಎಣ್ಣೆ ಅಕ್ಕ, ನನ್ನ ವೈಫ್ ಎಣ್ಣೆ ಅಕ್ಕ, ನನ್ನ ಮಗಳು ಎಣ್ಣೆ ಅಕ್ಕ. ಡೈಲಾಗ್ ನೀನ್ ಹಾಕ್ಬೋದಾ? ಹೆಂಗಕ್ಕ ನೀನ್ ಯಾಕೆ ಅಂತ ಹಾಕಿರೋ ತಪ್ಪಲ್ವಾ ನೀವು? ನೀವು ಹಂಗ್ ತಿಳ್ಕೊಬೇಡಿ. ಇವಾಗ ಪಿಕ್ಚರ್ ಪಾಯಿಂಟ್ ಆಫ್ ಅಲ್ಲಿ ನೀವು ಪಿಕ್ಚರ್ ತರ ತಗೊಳ್ಳೋ. ಇವಾಗ ಒಂದು ರೌಡಿ ಬಂದಾಗ ಯಾವ ತರ ಮಾತಾಡ್ತಾನೆ ನಿಮ್ಮನ್ನ? ಪೂಜೆ ಇಟ್ಬಿಟ್ಟಿಂಗ ಮಂಗಳಾರತಿ ಎತ್ತುತ್ತಾನ ಹೇಳಿ. ಅವ್ನ ಪಾಯಿಂಟ್ ಆಫ್ ಅಲ್ಲಿ ಏನಮ್ಮ ಮಾತಾಡ್ತಾ ಇದ್ದೀರಾ? ಪಾಯಿಂಟ್ ಆಫ್ ಅಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಅಕ್ಕನೇ ಎಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನೀನ್ ಬೆಳಿಲಿ, ನೀನ್ ಚೆನ್ನಾಗಿರ್ಲಿ ಅಂತ ಮಾಡಿದೆ. ಬಟ್ ನೀನ್ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಿದ್ರೆ ನಂಗೆ ಇಷ್ಟ ಆಗಿಲ್ಲ. ಡೈಲಾಗ್ ಮ್ಯಾಮ್ ಅದು ಇಲ್ಲ. 3 ದಿವಸದಿಂದ ಫೋನ್ ಮಾಡ್ತಿದ್ದೀನಿ ನಿಮ್ಗೆ ಇದು ಹೇಳಕ್ಕೆ. ನೀನ್ ಫೋನ್ ಎತ್ತಿದ್ಯಾ ಯಾಕೆ? ಬೇರೆ ಟೈಮಲ್ಲಿ ಮಾಡಿದೆ ಇಲ್ಲ ಅಂತ ನಾನು ಇವತ್ತಾದ್ರೂ ಇಲ್ಲ ಅಂತ ಹೇಳಿದಿಲ್ಲ. ಯಾವತ್ತಾದ್ರು ಮೇಡಮ್ ಅಂತ ಹೇಳಿದ್ದೀನಿ, ಅಕ್ಕ ಅಂತಾನೆ ಕೇಳಿದ್ದೀನಿ. ಯಾವತ್ತಾದ್ರು ಅಕ್ಕ ಅಂತಾನೆ ಕೇಳ್ತಾ ಇದ್ದೀನಿ. ವಾರ್ನಿಂಗ್ ಅನ್ಕೊಂಬೇಡ, ರಿಕ್ವೆಸ್ಟ್ ಅನ್ಕೋ. ನೀನಷ್ಟು ನೀನೇ ತೆಗೆದ್ರೆ ಸರಿ. ಇಲ್ಲದೆ ಹೋದ್ರೆ ನಿಮ್ಮ ಕ್ಯಾರೆಕ್ಟರ್ ಯಾರ್ದಕ್ಕ ಬ್ಯಾನರ್ ಇರೋದು? ಯಾರ್ದಕ್ಕ ಇದು? ಯಾರು ಯಾಕೆ ಹಂಗ್ ತಿಳ್ಕೊಂತೀರಾ? ಹೆಣ್ಮಕ್ಳ ಬಗ್ಗೆ ಮಾತಾಡುವಂತ ಅಕ್ಕ ಹೇಳಿದಾರ? ಡಬ್ಬಿಂಗ್ ಅಲ್ಲಿ ನೋಡಿದಾರಲ್ಲ. ಡಬ್ಬಿಂಗ್ ಅಲ್ಲಿ ನೋಡಿಲ್ವಾ ಮ್ಯಾಮ್? ನೀವು ಸುದ್ದಿ ಅವ್ರು ಹೇಳೋದು ನೋಡಿಲ್ವಾ ನೀವು ಡಬ್ಬಿಂಗ್ ಅಲ್ಲಿ? ನಂಗೆ ಈ ಬ್ಯಾನರ್ ಹಾಕ್ಬಿಟ್ಟು ಈ ತರ ಬ್ಯಾನರ್ ಮಾಡಿಸ್ಬಿಟ್ಟೆ ಅನ್ಬಿಟ್ಟು ನಾನ್ ಹೆಣ್ಮಕ್ಳನ್ನ ಬಿಟ್ಬಿಡಲ್ಲ ಸೂರ್ಯ. ಈ ಬ್ಯಾನರ್ ಬೇಡ, ನಾನು ಇದು ಬೇಡ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ನೀನ್ ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು. ತೆಗಿದೆ ಹೋದ್ರೆ ನೀನ್ ಇದು ರಿಕ್ವೆಸ್ಟ್ ಅನ್ಕೊಂತೀಯೋ ಕಮೆಂಟ್ ಅನ್ಕೊಂತೀಯೋ ನಾನು ಗೊತ್ತಿಲ್ಲ. ಮಾಡ್ಬೇಕಾದ್ರೆ ಕಾಕ್ರೋಚ್ ಅವ್ರ ಡೈಲಾಗ್ ನೀವು ನೋಡ್ಲಿಲ್ವಾ? ನೋಡ್ಲಿಲ್ವಾ? ಇರ್ಲಿಲ್ಲ. ಅಲ್ಲ ಅಲ್ಲಿ ಸೆಟ್ ಅಲ್ಲಿ ಆಗೈತೆ ಡೈಲಾಗ್ ಎಲ್ಲ ಬಂದೈತೆ. ಅವಾಗಿಂದಾನೇ ನಾನು ಫೋನ್ ಮಾಡ್ತಿರೋದು. ಫೋನ್ ಎಲ್ಲ ಎತ್ತಿದ ಸಾಹೇಬ?
ಅರ್ಥ ಆಯ್ತಾ? ಕಷ್ಟ ಆಯ್ತು ಚಿತ್ರ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊ. ಎಲ್ಲೆಲ್ಲೂ ಫೋನ್ಗಳು ಬರ್ತಾ ಸೂರಿ, ಇತ್ತು. 20ನೇ ತಾರೀಕು ಪಿಕ್ಚರ್ ರಿಲೀಸು. ನಿನ್ಗೆ ನೀನ್ ಏನಕ್ಕ ನನ್ಗೆ ಎಷ್ಟು ಜನ ಹೆಣ್ಮಕ್ಳು ನನ್ಗೆ ಫೋನ್ಗಳು ಮಾಡ್ತಿದಾರೆ, ಏನಕ್ಕ ಹಿಂಗ್ ಮಾತಾಡೋರೆ? ನಮ್ಗೂ ಒಂದ್ ಮರ್ಯಾದೆ ಐತೆಪ್ಪ ಸೊಸೈಟಿಯಲ್ಲಿ. ಸೊಸೈಟಿಯಲ್ಲಿ ನಮ್ಗೂ ಒಂದ್ ಮರ್ಯಾದೆ ಇದೆ. ನೋಡು ಸೂರ್ಯ, ನಾನ್ ಹೇಳ್ತಿರೋದು ನನ್ಗೆ ಎಷ್ಟು ಗೌರವ ಇದೆಯೋ ನನ್ನ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಇದೆ. ನಾನು ಯಾವತ್ತಿದ್ರು ಹೆಣ್ಮಕ್ಳು ಗೌರವ. ಅವ್ನ್ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಕೇಳು. ಅವತ್ತೆಲ್ಲ ನಾನ್ ಬೇಕಿತ್ತು, ಇವತ್ ಬೇಡವಾ? ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನ್ ಇಲ್ಲೇನದ ನೀನು ರಿಕ್ವೆಸ್ಟ್ ಅನ್ಕೊಂತು, ಆರ್ಡರ್ ಅನ್ಕೊಂತು. ನೀನು ಹಿಂಗ್ ಬಿಡು, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ನಾನು ಹೇಳ್ತೀನಿ ಡಿಲೀಟ್ ಮಾಡ ಅಷ್ಟೇ. ಇನ್ನೇನ್ ಇನ್ನೊಂದ್ ಮಾತಿಲ್ಲ ಸೂರ್ಯ, ನೀನೇನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನೋಡು, ನಿಂದರೆ ಫಿಲಂ ಚೇಂಬರ್ ಹತ್ರ ಹೋಗಿ ನಾನು ಫಿಲಮ್ ನಿಲ್ಲಿಸ್ತೀನಿ, ಅದೇನ್ ಮಾಡ್ಕೊಂತ ಮಾಡ್ಕೊ. ನೋಡ ಬಿಡೋಣ, ನೋಡೋಣ. ಮರ್ಯಾದೆ ಕೊಟ್ಟಪ್ಪ, ಮರ್ಯಾದೆ ಕೊಟ್ಟೆ. ಆಯ್ತು, ಬಾಯ್ಲೆ ಬಾ, ಒಂದು ನಿಮಿಷ ಬಾಯ್ಲೆ. ಏನ್ ಬರ್ಬೇಕು? ಏನ್ ಬರ್ಬೇಕು? ಬಾಯ್ಲೆ ಏನ್ ಬರ್ಬೇಕು ಹೇಳು? ರೌಡಿಸಂ ರೌಡಿಸಂ ಮಾಡೋಂಗಿದ್ರೆ ನಿನ್ನ ಹತ್ರ ಬಂದು ನಾನು ಇಲ್ಲಿ ನಿನ್ನ ಹತ್ರ ಆಫೀಸ್ ಹತ್ರ ಕೇಳ್ಕೊಂತಿಲ್ಲ. ಹೆಣ್ಮಕ್ಳಿಗೆ ಗೌರವ ಕೊಡೋದ್ ಕಲಿ. ಆಯ್ತು, ಗೌರವ ಕೊಡ್ತೀನಿ. ನಿನ್ನ ಆಫೀಸ್ ಅಲ್ವಾ? ನನ್ನ ಆಫೀಸೇ. ಮತ್ತೆ ಏನ್ ಬರ್ತೀನಿ ಡೈಲಾಗ್ ತರ ತಗೊಳ್ಳಿ ಮ್ಯಾಮ್, ಸಿನಿಮಾ ತರ ತಗೊಳ್ಳಿ. ಒಂದೇ ಮಾತು ನೀನು ಬಂದು ನನ್ನ ಕೇಳ್ಬೋದಾಗಿತ್ತಲ್ಲ. ನಾನು 3 ದಿವಸದಿಂದ ನನಗೆ ಫೋನ್ ಮಾಡಿ ನಾನು ಇಷ್ಟು ಸಪೋರ್ಟ್ ಮಾಡಿದೀನಿ ಚಿತ್ರ. 3 ದಿವಸದಿಂದ ಇವ್ನಿಗೆ ಫೋನ್ ಮಾಡ್ತಿದ್ದೀನಿ, ಫೋನ್ ರೆಸ್ಪಾನ್ಸ್ ಮಾಡ್ದ ಕೇಳು. ನೀವ್ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು? ಏನನ್ನ ಕೆಲಸ ಮನೇಲಿ ಎಷ್ಟು ಕೆಲಸಗಳೈತೆ ಗೊತ್ತಾ ಚಿತ್ರ? ಎಲ್ಲೆಲ್ಲ ಐತೆ ಕ್ಯಾರೆಕ್ಟರ್ ನರೇಷನ್ ಕೊಡ್ಬೇಕಾದ್ರೆ ಕಾಕ್ರೋಚ್ ಅವರು ಈ ಡೈಲಾಗ್ ಹೇಳಿಲ್ಲ. ಈ ಡೈಲಾಗ್ ಹೇಳಿದ್ರೆ ನಾನು ಈ ಸೀನೆ ನಾನು ಮಾಡ್ತಿರ್ಲಿಲ್ಲ. ಈ ಡೈಲಾಗ್ ಹೇಳಿದ್ರೆ ಎಂತ ಡೈಲಾಗ್ ನೀವು ಆರ್ಟಿಸ್ಟ್ ತರ ನೋಡಿ, ಬೇರೆಯವ್ರ ತರ ನೋಡಕ್ ಹೋಗ್ಬಿಡಿ. ಸೂರ್ಯ, ಈಗಲೂ ನಾನು ಹೇಳ್ತೀನಿ ಬಾಯ್ಲಿ, ನನ್ ಮಗ ನೀನು, ನಿನ್ ಮಗ ಬೆಳಿಬೇಕು. ಹಂಗಿರಿ ಯಾಕೆ ಮರ್ಯಾದೆ ನೋಡು, ನಾನು ಗೌರವ ಕೊಡೋವರೆಗೂ ಯಾರಿಗಾದ್ರೂ ಅಷ್ಟೇ ಗೌರವ ಕೊಡೋವರೆಗೂ ಕೊಡ್ತೀನಿ. ಇದೆಲ್ಲ ಬೇಜಾರಲ್ಲ. ನೀನ್ ಬಂದು ಮಾತಾಡ್ಬೋದಾಗಿಲ್ಲ ಅಂತ ನಿನ್ ಇಷ್ಟ ಹೇಳ್ತಿದ್ದೀನಲ್ಲ. ಚೇಂಬರ್ಗೆಲ್ಲ ಹೋಗ್ಬೇಡಿ ಮ್ಯಾಮ್. ಇವಾಗ ರಿಲೀಸ್ ರಿಲೀಸ್ ಹತ್ರ ಇರ್ಬೇಕಾದ್ರೆ ಚೇಂಬರ್ ಹೋಗ್ತೀನಿ ಅದು ಅಂತ ಹೇಳಕ್ ತಪ್ಪಾಗುತ್ತೆ. ಕ್ಯಾರೆಕ್ಟರ್ ಸಿನಿಮಾ ಅಷ್ಟೇ ಇದು. ನಾನು ಒಂದು ಹುಡುಗಿ ಅಲ್ವಾ, ಕ್ಯಾರೆಕ್ಟರ್ ಅದಷ್ಟೇ. ನೀನು ಪಿಕ್ಚರ್ ನೋಡಕ ನಿನ್ಗೆ ಏನಾರು ಅನಿಸಿದ್ರೆ ಅಲ್ಲಿ ಬ್ಯಾನ್ ಮಾಡ್ಬಿಡು. ನಾನು ಹೇಳ್ತಿದ್ವಾ, ನಿನ್ಗೇನೋ ತಪ್ಪಾಗಿ ಅನಿಸಿದ್ರೆ ಆ ಕ್ಯಾರೆಕ್ಟರ್ ನೋಡಿ ಫಸ್ಟ್. ನೀನು ಒಂದ್ ಹೆಣ್ಣಿಗೆ ಎಷ್ಟೊಂತ ಗೌರವ ಕೊಟ್ಟು ಮರ್ಡರ್ ಮಾಡ್ತಿದ್ಯಾ. ಒಂದ್ ಹೆಣ್ಣಿಗೆ ಒಂದು ರೇಪ್ ಆದಾಗ ನೀನೇ ಬಂದು ಮರ್ಡರ್ ಮಾಡ್ತೀಯ ತಾನೆ, ಅಷ್ಟು ಗೌರವ ಕೊಟ್ಟಿದ್ದೀನಿ ತಾನೆ ಆ ಕ್ಯಾರೆಕ್ಟರ್ಗೆ. ಮತ್ತೆ ನೀನು ಮಾಡಿದ್ರೆ ಹೆಂಗಾಕ? ನೀನು ಪಿಕ್ಚರ್ ನೋಡು, ನೀನು ಪಿಕ್ಚರ್ ನೋಡು. ಏನೋ ಸೈಡ್ ಹೋಗ್ರಮ್ಮ, ಏನೋ ಮಾತಾಡ್ತಾ ಇದ್ದೀವಿ, ಹೋಗ್ರಮ್ಮ, ದಯವಿಟ್ಟು ಹೋಗ್ರಮ್ಮ. ನೀನ್ ಬಾಕ ನೀನು ಗೌರವ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಒಂದ್ ನಿಮಿಷ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಆ ಫಿಲಮ್ ಅಲ್ಲೂ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದರೆ ಆದಾಗ ಅವ್ರನ್ನ ನಾನು ಮರ್ಡರ್ ಮಾಡ್ತೀನಿ. ಆ ಟೈಮಲ್ಲೂ ನಾನು ಹೇಳ್ತೀನಿ, ಯಾವುದೇ ಒಂದ್ ಹೆಣ್ಣಿಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ. ನಿಜನಾ? ವಿಷಯ ಏನಕ್ಕಮ್ಮ ಎಚ್ಚಬೇಕು? ಆ ಲಂಗ ವಿಷಯ ನಿನ್ನ ಹತ್ರ ಒಂದು ರೌಡಿ ಬಂದಾಗ ನಿನ್ನ ಹತ್ರ ನೀನೇ ತಿನ್ನಿಸ್ಬಿಟ್ಟು ನೀನ್ ಬೆಳೆಸ್ಬಿಟ್ಟು ಇವಾಗ ಅವ್ನು ಬೆಳಿಬೇಕಂತ ನಿನ್ನ ಹೊಡಿತಾನೆ. ಕ್ಯಾರೆಕ್ಟರ್ ಹಂಗಿರೋದಕ್ಕ ಕ್ಯಾರೆಕ್ಟರ್ ನೋಡೋದು ನೀನು 9 ನಿನ್ ಗುಟ್ಟ ನಿಮ್ ಪ್ರಕಾರನೇ ಆಯ್ತು. ನಿನ್ನ ಇದಕ್ಕೆ ಬರ್ತೀನಿ ಚಿತ್ರ. ಏನಾದ್ರು ಒಂಚೂರು ಅಲ್ಲಿ ಏನಾದ್ರು ಕೆಟ್ಟದಾಗಿತ್ತು ನೀನು ಮಾಡು. ಫಸ್ಟ್ ಡೇನೆ ನಾನು ಶೋ ಮಾಡು. ಅದೇ ಮ್ಯಾಮ್ ಫಸ್ಟ್ ಡೇ ಫಿಲಂ ನೋಡಿ. ಫೋನ್ ಎತ್ತಿಲ್ಲ ಅಂತ ಲೇಡೀಸ್ನ ಇದು ಮಾಡಿದೀವಿ. ರಿಲೀಸ್ ಹತ್ರ ಜನ ಲೇಡೀಸ್ ಫೋನ್ ಮಾಡ್ತೀವಿ, ಏನಕ್ಕ ಇದು ಡೈಲಾಗು ಏನು ಅಂತಾರೆ. ನಾನು ಏನ್ ಆನ್ಸರ್ ಮಾಡ್ಬೇಕು? 3 ದಿವಸದಿಂದ ಇವನ್ಗೆ ಫೋನ್ ಮಾಡ್ತೀನಿ, ನೀವು ಫೋನ್ ಎತ್ತಿದ್ದಾನ ಕೇಳಪ್ಪ. ಟ್ರೈಲರ್ ನೋಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತಾರೆ. ಗೌರವ ಆಯ್ತಕ್ಕ, ಗೌರವ ಆಯ್ತು. ನಿಜವಲ್ಲೂ ತುಂಬಾ ಗೌರವ ಆಯ್ತು ಪಿಕ್ಚರ್ ಅಲ್ಲೇ. ನನ್ ಗೌರವ ಅಲ್ಲ, ಹೆಣ್ಮಕ್ಳಿಗೂ ಅದೇ ಗೌರವ ಇರ್ಬೇಕಪ್ಪ. ಮರ್ಡರ್ ಮಾಡೋದು ಅವ್ನಿಗೆ ಏನೋ ಒಂದು ರೇಪ್ ಆದಾಗ ಈ ಡೈಲಾಗ್ ನಂಗೆ ಇಷ್ಟ. ಈ ಡೈಲಾಗ್ ನಂಗೆ ಇಷ್ಟ. 9 ತಗೊಂಡು ಇವಾಗ ಏನ್ ಮಾಡ್ತಾರೆ, ಇವಾಗ ಒಂದು ಡೈಲಾಗ್ ಇದೆ ಮ್ಯಾಮ್, ತಲೆ ಹಿಡಿಯೋದು ಅಂತ ಡೈಲಾಗ್ ಇದೆ. ಇವ್ರದ್ದು ಒಂದು ಐತೆ, ಏನೋ ತಲೆ ಹಿಡಿಯೋದ್ಬಿಟ್ಟು ತಲಾರಿ ತಪ್ಪು ಅಂತ ಐತೆ. ಅವಾಗ ಸೆನ್ಸಾರೇ ಆಗೈತಕ್ಕ. ನನ್ ಸೆನ್ಸಾರ್ ಅವರೇ ಕೊಟ್ಟಿದ್ದಾರೆ. ಸೆನ್ಸಾರ್ ಆಗೈತೆ. 20ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ ನೀನು ಮಾಡ್ಬೇಕು. ಏನ್ ಇಷ್ಟನೋ ನಿಂಗೆ, ಏನ್ ಮರುತ್ತೋ ಹಂಗ್ ಮಾಡು. ಬಟ್ ಸಿನಿಮಾ ನೋಡಿ ಮ್ಯಾಮ್, ಸಿನಿಮಾ ನನ್ಗೆ ಏನ್ ಅನ್ಸುತ್ತೋ ನಾನು ಹಂಗ್ ಮಾಡ್ತೀನಿ. ಅದೇ ಸಿನಿಮಾ ನೋಡ್ಬಿಟ್ಟು ಮಾಡಿ. ನೀವು ನೋಡ್ಬಿಟ್ಟು ಮಾಡಿ ಅಕ್ಕ. ಮಾಡ್ತಿರೋದು ತಪ್ಪು. ಈಗಲೂ ಹೇಳ್ತಿದ್ದೀನಿ ತಪ್ಪು ಆಯ್ತಾ? ಅದು
ಪಿಕ್ಚರ್ ನೋಡಿ ಅಕ್ಕ, ನೀವು ಪಿಕ್ಚರ್ ನೋಡಿ. ಪಿಕ್ಚರ್ ಅಲ್ಲಿ ನಿಮ್ಗೆ ಯಾವ ತರ ಕ್ಯಾರೆಕ್ಟರ್ ಐತೆ ಅಂತ ನಿಮ್ಮನ್ನ ಎಷ್ಟು ಹೈಲೈಟ್ ಕ್ಯಾರೆಕ್ಟರ್ ಅಲ್ಲ ಹೆಣ್ಣು ಮಕ್ಕಳಿಗೆ ನೀವ್ಯಾಕ ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಟ್ಟು ಅದು ಅಕ್ಕ ದಯವಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಅಕ್ಕ. ಪಿಕ್ಚರ್ ನಾನು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ, ತುಂಬಾ ಇಟ್ಟಿದ್ದೀನಿ ನಿಮ್ಗೆ ಎಂತ ಜೀವ ಕೊಟ್ಟಿದ್ದೀನಿ ಅಂತ ಆ ಪಿಕ್ಚರ್ ಅಲ್ಲಿ. ಕಷ್ಟಪಟ್ಟಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ, ಪ್ರತಿಯೊಂದ್ ಹೆಜ್ಜೆಗೂ ನಾನು ನಿನ್ ಜೊತೆ ಇದ್ದೆ. ನಿನ್ ಕಷ್ಟದ ಬಗ್ಗೆ ಹೇಳ್ಬೇಡ, ಫಸ್ಟ್ ಹೆಣ್ಮಕ್ಳು ಗೌರವ ಕೊಡು. ಗೌರವ ಕೊಟ್ಟಿದ್ದೀನಿ ಪದೇ ಪದೇ ನಾನು ನಿನ್ನ ಹತ್ರ ಅದೇ ಪಿಕ್ಚರ್ ನೋಡ್ಬಿಟ್ಟು ನೋಡಕ್ಕ. ಆಮೇಲೆ ಏನ್ ಅನ್ಸುತ್ತೋ ನೀನು ಅರ್ಧ ಆಗಿದೆ ಅಂತ ಹೇಳ್ದಲ್ಲ ಇವತ್ತು, ಅರ್ಧ ಹಾಕ್ಬಿಡಕ್ಕ. ಪಿಕ್ಚರ್ ನಿಂಗೆ ಇಷ್ಟ ಇಲ್ಲ ಅಂದ್ರೆ ಅರ್ಧ ಹಾಕ್ಬಿಡಕ್ಕ ಎಲ್ಲರೂ ನೀವು ಏನೇ ಮಾಡೋದಿದ್ರೆ ಫೆಬ್ರವರಿ ಆದ್ಮೇಲೆ ಮಾಡಿ ಮಾಡಿ. ಅಕಸ್ಮಾತ್ ಅಲ್ಲೇನಾದ್ರು ನೆಗೆಟಿವ್ ಆಯ್ತಕ್ಕ ಮಾಡಿ ಅರ್ಧ ಆಗಿ ಬಂದೆ ನಾನು ಫಿಲಮ್ ಮುಗಿಸ್ತೀನಿ. ಅರ್ಧ ಹಾಕಿ ಇವಾಗ ಅರ್ಧ ಹಾಕಿ ಎತ್ತ ಕೇಳಲ್ಲ ಯಾರಮ್ಮ ಡೈಲಿ ಚಿತ್ರಕ್ಕೆ ಏನಾದ್ರು ಒಂದು ಆಗ್ತಾ ಇದೆ. 20ನೇ ತಾರೀಕು ಏನೋ ಒಂದು ಆಗ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಚೂರು. ಸರ್ ಇದು ಏನಂದ್ರೆ ಪಿಕ್ಚರಲ್ಲಿ ಬಂದೆ ಪಿಕ್ಚರ್ ತರ ತಗೋಬೇಕಿದ್ದೀನಿ, ಅರ್ಥ ಆಯ್ತಾ? ಇವಾಗ ಒಂದು ಡಾನ್ ಹತ್ರ ಒಂದು ಡಾನಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೀವಾಗ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಕೈ ಎತ್ತು ಮುಗಿತೀನಿ. ತುಂಬ ಕಷ್ಟದಲ್ಲಿ ಒಬ್ಬ ಡಾನ್ ಹತ್ರ ಏನು ಮಾಡ್ತಾನೆ, ಒಂದು ಡಾನ್ ಬಂದು ಒಂದು ಮರ್ಡ್ರ್ ಮಾಡ್ತಾನೆ. ಮರ್ಡ್ರ್ ಮಾಡಿದಾಗ ಅವ್ನಿಗೆ ಒಂದಿಷ್ಟು ದುಡ್ಡು ಬರ್ತೈತೆ, ಜೊತೆಗಿರೋನ ಅಜಿಪ್ ಮಾಡಕ್ಕೆ ಕೊಡ್ತಾರೆ. ಆ ಅಜಿಪ್ ಮಾಡೋರನ್ನ ಆ 3 ಜನನು ಡಾನ್ ಮನೆ ತಿರುಗಿಸಿ ಹೊಡಿತಾರೆ. ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ, ಮಂಗಳಾರತಿ ಎಷ್ಟು ಮಾಡ್ತಾರಾ, ಹೆಂಗ್ ಹೊಡಿತಾರೆ ಹೇಳಿ, ನೀವು ಹೇಳಿ. ಏನಂದ್ರೆ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಎಲ್ಲ ರಿಯಲ್ ಡಾನ್ ಸಿನಿಮಾ ತರ ಕ್ಯಾರೆಕ್ಟರ್ ತರ ಇವಾಗ ಚಿತ್ರಾನು ಒಂದು ಡೈಲಾಗ್ ಹೊಡೆದಿದ್ದಾರೆ, ತಲೆ ಲಾಂಗ್ ಹಿಡಿಯೋದು ಬಿಟ್ಬಿಟ್ಟು ತಲವಾರ್ ಹಿಡಿಯೋದು ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ. ಅದು ಪಿಕ್ಚರ್ ತರ ತಗೋಬೇಕಲ್ಲ. ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ. ಪಿಕ್ಚರ್ ತರ ತಗೊಳ್ಳಿ. ನಮ್ಮನೆಲ್ಲೋ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ. ನನ್ನ ಹತ್ರ ಎಲ್ಲ ನಾನು ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳು ನಾನು ತುಂಬ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನೋ ತಿಳ್ಕೊಂಡು ಏನೋ ಮಾತಾಡ್ತಾರೆ. ಇಷ್ಟು ದಿನ ಚೆನ್ನಾಗಿರೋದು ಯಾರು ಏನೇನೋ ಮಾಡ್ತಾ ಇದ್ದಾರೆ. ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಡೈಲಿ ಫೋನ್ಗಳು ಬರ್ತಾಯಿದೆ, ಈ ಥರ ಏನೋ ಮಾಡಬಾರ್ದು, ತುಳಿಯಕ್ಕೆ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನನ್ನ ತುಳಿಲಿ, ಅದೇನೇ ಆಗಲಿ. ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು, ನನಗೂ ಭಯ ಇರಲ್ಲ. ನಾನು ಯಾವ 10 ಜನ ಹಾಕೊಂಡು ಬಿಲ್ಡಪ್ ಮಾಡಿದವ್ನು ಬಂದವನಲ್ಲ. ನಾನು ಹಿಂಗಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಮನೆ ಮಠ ಎಲ್ಲ ಇಟ್ಟು ಮಾರಿದ್ದೀನಿ. ಎಷ್ಟು ಮಟ್ಟಿಗೆ ಬರ್ತಾ ಇಲ್ಲ, ನೀವು ಫೋನ್ಗಳೇ ಎತ್ತಿಲ್ವಂತಲ್ಲ, ಯಾಕೆ? ಏನು ಗುರಿ ಎತ್ತಬೇಕು? ನನಗೆ 108 ಕೆಲಸಗಳೈತಿ, ಎಲ್ಲರಿಗೂ ಆನ್ಸರ್ ಮಾಡೋಕೆ. ಚಿತ್ರಾನು ಮೊನ್ನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು, ನಾನು ಎತ್ತಕ್ಕಾಯ್ತಿತ್ತಾ? ಏನಮ್ಮ ಮಾಡಿಲ್ವಾ? 20ನೇ ತಾರೀಕು ಪಿಕ್ಚರ್ ರಿಲೀಸ್ ಐತೆ. ಹಿಂಗೆಲ್ಲ ಒಬ್ಬರೊಬ್ರು ಟಾರ್ಚರ್ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಹೋಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತಗೊಂಡಿದ್ದಾರೆ, ಜಯಣ್ಣ ಕಮ್ಮೇಶ್ ಅವರು ತಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗೋದು ಹೇಳಿ ನಾವು? ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ? ಇವಾಗ ಒಂದು ಮರ್ಡ್ರ್ ಮಾಡ್ತೀನಿ, ಇವಾಗ ನಾನು ಇವಳನ್ನ ಚಿತ್ರಾನ್ನ ಮರ್ಡ್ರ್ ಮಾಡ್ತೀನಿ ಅಮ್ಮ, ನಿನ್ನ ಆರ್ಕೆ ಎತ್ಬಿಟ್ಟು ಬಾಮ ಅಂತ ಹಿಂಗೆ ಮಾಡೋಕ್ಕಾಗ್ತೈತಾ? ನೀನೇನ ಎಂತ ಎಲ್ಲರೂ ರಿಯಲ್ ಚಂದಾಗಿದ್ದಾಗ ಚಿತ್ರ ನನ್ನ ಗುರು, ಚಿತ್ರ ನಾನು ಚಂದಾಗಿದ್ದಾಗ ಇವಳು ನನ್ನ ಲವರ್. ಇವಳು ಯಾವಾಗ ನಾನು ಬಿಟ್ಟು ಹೋದ್ಲ, ಇವಳ ಅಮ್ಮ ಇವಳು ನನ್ನ ಹತ್ರ ಇಷ್ಟಿಂದ ಅಷ್ಟಿಂದ ಅಂತ ನಾನು ಮಾತಾಡೋ ಎಲ್ಲರೂ ಮಾತಾಡ್ತಾ ಇರೋದು. ಹೌದಾ ಇಲ್ವಾ? ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು. ಚಂದಾಗಿದ್ದಾಗ ಎಲ್ಲರೂ ಚಂದಾಗೆ ಇರ್ತಾರೆ ಸರ್. ಅಲ್ಲ, 20 ಸಿನಿಮಾ ರಿಲೀಸ್ ಇದೆ, ಮತ್ತೆ ಈ ತರ ತೊಂದರೆಗಳು, ಈ ಟ್ರೈಲರ್ ಏನು ಡಿಲೀಟ್ ಮಾಡ್ತೀನಿ? ನಾನು ಡಿಲೀಟ್ ಮಾಡಲ್ಲ. ನನ್ನ ತಲೆ ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು. ಅದು ಯಾರು ಏನು ಧಮಕಿ ಇಟ್ರು ನಾನಂತೂ ರಿಲೀಸ್ ಮಾಡೇ ಮಾಡ್ತೀನಿ ಗುರು. ಚೇಂಬರ್ಗೆಲ್ಲ ಹೋಗ್ತಾರಲ್ಲ ನೆಕ್ಸ್ಟ್, ಹೋಗ್ಲಿ ಬಿಡಿ, ನಾನು ತೋರಿಸ್ತೀನಿ. ಅದೇ ಸರ್, ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ. ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ, ಯಾರೇ ಆದ್ರೂ ಅಷ್ಟೇ. ಸಿನಿಮಾ ನೋಡಿ ಸರ್, ಈಗ ಫಸ್ಟ್ ತೋರಿಸ್ತೀರಾ ಸಿನಿಮಾ? ಹಂಗಾದ್ರೆ ಫಸ್ಟ್ ತೋರಿಸ್ತೀರಾ ಅವ್ರಿಗೆ? ಸರ್ ಹಂಗೇನಾದಾಯ್ತು ಅಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು. ಎಲ್ಲರೂ ನೋಡ್ಲಿ, ಬಂದು ನೀವು ಬಂದು ನೋಡಿ. ಇನ್ಕ್ಲೂಡ್ ಫಸ್ಟ್ ತೋರಿಸೋದೆ ನಾನು ನಿಮ್ಗೇನೆ ತೋರಿಸೋದು. ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ, ಅಭಿಪ್ರಾಯ ಮಾಡಿ. ನಾನು ಇವತ್ತವರೆಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನನ್ನ ಪಿಕ್ಚರು. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರು. ಯಾರಿಗೆ ನಾನು ತೋರಿಸ್ಬೇಕು ಸರ್? ಚಿತ್ರಾಗೆ ಅವತ್ತೊಂದು ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರ್ನು ರಿವೀಲ್ ಮಾಡಿಲ್ಲ ಸರ್. ಪ್ರತಿಯೊಬ್ಬರು ರಿವೀಲ್ ಮಾಡಿಲ್ಲ. ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗೈತೆ, ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡ್ಸಿರೋದು ಒಬ್ಬೊಬ್ರು. ನಾನು ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡೋಕೆ ಹೋಗಿಲ್ಲ. ನಿನ್ಗೆ ಹೇಳಿದೆ ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ. ಅಲ್ಲಿ ಮಾಡ್ದಾಗ ತಾನೇ ನಿನ್ಗೆ ಖುಷಿ ಆಯಿತು. ಇಲ್ಲ ಇನ್ಕ್ಲೂಡ್ ಎದ್ರಲ್ಲೂ ತೋರಿಸಿಲ್ಲ ಚಿತ್ರನ. ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು ಸರ್. ದಯವಿಟ್ಟು ನಾನು ಕೇಳ್ಕೊಳ್ಳೋದು ನಿಮ್ಮನ್ನೆಲ್ಲ ಒಂದೇ ಒಂದು, ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ. ಕೈ ಎತ್ತು ಮುಗಿತಾ ಇದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ಡೇ 1 ಇಂದ ಹಿಡಿದು ಇವತ್ತು ನೀವೇ ನನ್ನ ಕೈ ಇಟ್ಕೊಂಡು ಕಾಪಾಡ್ತಾ ಇದ್ದೀರಾ.
ನಾನು ಇನ್ನೇನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28 ರಿಲೀಸ್ ಆಗುತ್ತೆ, ನೀವು ಬಂದು ನೋಡಿ. ಯಾಕಂದ್ರೆ ನೀವುಗಳೇ ನೀವು ಜನಗಳಿಗೆ ವಿಷಯನ ಪಾಸ್ ಮಾಡಬೇಕಾಗಿರೋದು. ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವ್ರುಗಳು, ನೀವುಗಳೇ ವಿಷಯನ ಪಾಸ್ ಮಾಡಬೇಕು. ಫಸ್ಟ್ ನೀವುಗಳು ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡಬೇಕಾಗುತ್ತೆ. ಸೊ ಫೆಬ್ರವರಿ 20 ದಯವಿಟ್ಟು ಫಿಲಮ್ ನೋಡಿ ಆಮೇಲೆ ಜಡ್ಜ್ ಮಾಡಿ. ಸರಿ ಸರ್, ಸರಿ ಆಯ್ತು ಸರ್, ಒಳ್ಳೇದಾಗ್ಲಿ, ನೋಡೋಣ ಏನಾಗುತ್ತೆ ಎಲ್ಲ ನೋಡಿ, ಎಲ್ಲ ಒಂಥರ ಇದು ಮಾಡಿ ದಯವಿಟ್ಟು ಇದು ಎಲ್ಲೋ ವೈರಲ್ ಮಾಡ್ದಂಗೆ ಇರಿ ದಯವಿಟ್ಟು. ಸುಮ್ಮನೆ ನನಗೆ ಬ್ಯಾಡ್ ನಂಬರ್ ಬರ್ತೈತೆ ಎಲ್ಲ ಕಡೆಯಿಂದನೂ. ಏನು ಮಾಡೋದು ಸರ್, ಇದು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡರ್ವರ್ಲ್ಡ್ ಪಿಕ್ಚರ್ ಹೆಸರೇ ಅಂಡರ್ವರ್ಲ್ಡ್ನ ಕರ್ಕೊಂಬಂದು ಮಾಡಿದ್ದೀನಿ. ಒಂದು ಮೆಸೇಜ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಅಂದ್ರೆ ಏನು ಅಲ್ಲ ಸರ್, ಇದನ್ನ ನೋಡ್ಕೊಂಡು ಈಗ ಮತ್ತೆ ಮುಂದೆ ಏನಾದ್ರು ದೊಡ್ಡ ಬೇರೆ ಥರ ಪ್ರಾಬ್ಲಮ್ ಅಂದ್ರೆ ಈಗ ಯಾರೋ ಒಬ್ರು ಬಂದರು ಮತ್ತೆ ಬರ್ತೈತೆ. ಡೇ ಒನ್ನಿಂದನೂ ಬರ್ತೈತೆ. ಡೇ ಒನ್ ಇದು ಹೊಸ್ತಲ್ಲ ನನಗೆ. ಡೇ ಒನ್ನಿಂದನೂ ಬರ್ತೈತೆ. ನಾನು ಹೇಳಿಲ್ವಾ ಸರ್, ನಾನು ಹೇಳಿಲ್ವಾ ಅವಲೇ ನನಗೆ ಏನೇ ಬರೋದು ನನಗೆ ಇವಾಗ ಹೊಡೆದಾಗ್ತಾ ಇದ್ದೀನಿ ಅಂದ್ರೆ ನಾನು ಮುಂದೆ ಮಾಡಿ ಮಾಡ್ತೀನಿ. ಪಿಕ್ಚರೇ ರೌಡಿಸಮ್ ಅಂದಾಗ ಸರ್ ಕಾಲು ಇಡೋ ಮುಂಚೆ 10 ಸಲ ಯೋಚನೆ ಮಾಡಿದೆ ಸರ್. ಕಾಲು ಇಟ್ಬಿಟ್ಮೇಲೆ ನನಗೆ ಗೊತ್ತು ಏನೋ ಒಂದು ಆಗ್ತೈತೆ ಅಂತ. ನೆವರ್ ಗಿವ್ ಅಪ್ ಸರ್. ನಾನು ಎಲ್ಲೂ ಬಿಡ್ಕೊಳಲ್ಲ. ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾನೆ. ನಾನು ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟೆ ನಾನು ಸಾಯ್ತೀನಿ ಸರ್. ಹಂಗೊಂದು ವೇಳೆ ಬಂತಂದರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೇ ಬಿಡಲ್ಲ. ಅಕ್ಕನೂ ಹೇಳ್ತೀನಿ, ಅವ್ರಿಗೆ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ. ಪಾಪ ಇಷ್ಟು ದಿನ ನಂಗೆ ತುಂಬ ಅಕ್ಕ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರು ಅವ್ರಿಗಿಂತ ಏನು ಹೇಳಿದ್ರೋ ಏನು ಮುಂದೆ ಗೊತ್ತಿಲ್ಲ. ಈ ಥರ ಒಬ್ಬೊಬ್ಬರಾಗಿ ಹಿಂಗೆ ಬರ್ತಾ ಇದ್ದಾರೆ. ನನಗೆ ಎಲ್ಲ ಚೆನ್ನಾಗೇ ಇದ್ದಾರೆ. ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬೊಬ್ಬರಾಗಿ ತಿರುಗ್ತಾ ಇದ್ದಾರೆ. ನನಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ತಿರುಗಲಿ, ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಸರ್. ನನ್ನ ಮನೆ ದುಡ್ಡು ತಂದಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ ಸರ್. ನಾನು ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಸರಿ ಸರ್, ಒಳ್ಳೇದಾಗಿ. ಥ್ಯಾಂಕ್ ಯು.